ಕೇಳುಗರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪ್ರೀತಿ. वंदे मातरम। हवा की दुनिया में सबका स्वागत है। सर्वधर्म समभाव। ಭಾರತ ದೇಶದ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ದೌಂಡ್ ತಾಲೂಕಿನ ಸ್ವಾಮಿ ಚಿಂಚೋಳಿ ಬಳಿ ಇರುವ ಬಿಗ್ವಾನ್ ಆಶ್ರಮದಲ್ಲಿ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರವರ 36ನೇ ಗುರುಪೂರ್ಣಿಮಾ ಉತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮ ಸಡಗರದ ಮಧ್ಯೆ ನಡೆಯಿತು. ಜೈ ಭಾರತ ಮಾತಾ ಸೇವಾ ಸಮಿತಿಯ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ದೇಶದ ನಾನಾ ರಾಜ್ಯದ ನಾನಾ ಜಿಲ್ಲೆಗಳ ಇಡೀ ದೇಶದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಗಣ್ಯರು ಆಗಮಿಸಿ ಪರಮಪೂಜ್ಯರ ದಿವ್ಯ ದರ್ಶನವನ್ನು ಪಡೆದಿರುವರು. ಈ ಸಂದರ್ಭದಲ್ಲಿ ಅನೇಕ ಮಹಾನುಭಾವರು ಭಾಗವಹಿಸಿದರು. ಭವ್ಯವಾದಂತಹ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಅತ್ಯಂತ ಸಡಗರ ಸಂಭ್ರಮದ ಮಧ್ಯೆ ನಡೆಯಿತು. ಪುರವಂತಕರು ಇತ್ಯಾದಿ ಸಾಂಸ್ಕೃತಿಕ ಕಲಾ ತಂಡದ ಮಧ್ಯೆ ವಿವಿಧ ಭಜನಾ ಮಂಡಳಿಗಳ ವಿವಿಧ ಕಲಾವಿದರುಗಳು ಪಾಲ್ಗೊಂಡಂತಹ ಈ ಸಂಭ್ರಮದ 36ನೇ ಗುರುಪೂರ್ಣಿಮಾ ಉತ್ಸವ ಕಾರ್ಯಕ್ರಮ ಸಮಿತಿಯ ರಾಷ್ಟ್ರೀಯ ಪ್ರವಕ್ತ ವೈಜನಾಥ್ ಝಳಕಿ ಮತ್ತು ಪ್ರಮುಖರಾಗಿರ್ತಕ್ಕಂತಹ ಶಹಾಜಿರಾವ್ ಕಲಬುರ್ಗಿ ಇತರೆ ಗಣ್ಯರುಗಳು ಹೇಳಿದ್ದು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಬೀದರ್ ಜಿಲ್ಲೆಯಿಂದ ಗುರುಸಿದ್ದಪ್ಪ ಬೆನಕನಹಳ್ಳಿ ನಿವೃತ್ತ PSI, ಗಣಪತಿ ಸಕ್ರಪ್ಪನವರು ಹಜನಾಳ್, ಪ್ರಕಾಶ್ ಎಂಬುಕೊಳಾರ್ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದರು. परम पूज्य सद्गुरु अन्नदाता भक्ತರ ಬಂಧು ತಾಯಿ ಭಾರತಾಂಬೆಯ ಹೆಮ್ಮೆ ಪುತ್ರ ಅಪ್ಪಟ ದೇಶ ಪ್ರೇಮಿ ಸಂತ ಮುಕ್ತ ಮನಸ್ಸಿನ ಹರಿಕಾರ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ 36ನೇ ಗುರುವಂದನಾ ಕಾರ್ಯಕ್ರಮ ಇಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ದೌಂಡ್ ತಾಲೂಕಿನ ಸ್ವಾಮಿ ಚಿಂಚೋಳಿ ಹತ್ತಿರ ಇರುವ ಈ ಒಂದು ಭವ್ಯ ಬಿಗ್ವಾನ್ ಆಶ್ರಮದ ಶ್ರೀ ಭಕ್ತಿಲಿಂಗ ಹವಾ ಮಲ್ಲಿನಾಥ್ ಆಶ್ರಮದಲ್ಲಿ ದೇಶದ ಸರ್ವ ಧರ್ಮದ ಸಕಲ ಭಕ್ತಾದಿಗಳೆಲ್ಲರೂ ಕೂಡಿಕೊಂಡು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ತಾವು ನೋಡ್ತಾ ಇದ್ದೀರಿ. ಬೆಳಗಿನಿಂದಲೇ ದೇಶದ ನಾನಾ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಹಲವಾರು ಭಕ್ತರು ಆಗಮಿಸಿದ್ದು ಸರದಿ ಸಾಲಿನಲ್ಲಿ ಗಂಟೆ ನಿಂತು ಪೂಜ್ಯರ ದರ್ಶನ ಆಶೀರ್ವಾದ ಶಾಂತಿಯುತವಾಗಿ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಒಂದು ಶಾಂತಿಯುತವಾಗಿ ಸಮಾಧಾನದಿಂದ ವಿಶ್ರಾಂತಿ ರಹಿತವಾಗಿ ಪರಮ ಪೂಜರು ಬಂದಂತ ಎಲ್ಲ ಭಕ್ತರಿಗೆ ಒಂದು ಶಾಂತಿ ಒದಗಿಸಿ ಮುಕ್ತ ಮನಸ್ಸಿನಿಂದ ದರ್ಶನ ಆಶೀರ್ವಾದ ನೀಡ್ತಾ ಇದ್ದಾರೆ. ಆಶ್ರಮದ ವತಿಯಿಂದ ನಿನ್ನೆಯಿಂದಲೇ ಬರುವಂತ ಎಲ್ಲ ಭಕ್ತರಿಗೆ ಈ ಒಂದು ಆಶ್ರಮದಲ್ಲಿ ಒಂದು ವಸತಿ ವ್ಯವಸ್ಥೆ, ಅನ್ನದಾನ
ಆತ್ಮವನ್ನು ಮಾಡಿಕೊಳ್ಳುವಂತ ಸಕಲ ಗುರು ಹಿರಿಯರೆಲ್ಲರಿಗೂ ಕೂಡ ತಲೆಬಾಗಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಹವಾಮಂದಿನಾಥ್ ಮಹಾರಾಜ್ ಕಿ ಜೈ, ಭಾರತ್ ಮಾತಾ ಕಿ ಜೈ. ದೂರದಿಂದ ಆಗಮಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಸುದ್ದಿ ಮಾಡ್ತಾ ಇರುವ ನಮ್ಮ ನಾಗಶೆಟ್ಟಿ ಅವರಿಗೂ ಮತ್ತು ಅವರೊಂದಿಗೆ ಆಗಮಿಸಿದ ಗಣೇಶ್ ಅವರಿಗೂ, ಗುರುಸಿರಪ್ಪನವರಿಗೂ, ಶಿವಣ್ಣವರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವೋದಯ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಜೈ ಮಲ್ನಾಥ್. ನನ್ನ ಹೆಸರು ಭೂಮಿಕಾ ಜೈ ಮಲ್ನಾಥ್. ನನ್ನ ಹೆಸರು ಭೂಮಿಕಾ ಜೈ ಮಲ್ಲಿನಾಥ್. ನನ್ನ ಹೆಸರು ಭೂಮಿಕಾ. ತಮಗೆಲ್ಲರಿಗೂ ಈ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುಪೂರ್ಣಿಮೆ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ಎಷ್ಟು ವಿಶೇಷನೋ ಅದೇ ರೀತಿ ಒಬ್ಬ ಗುರು ಬಹಳ ವಿಶೇಷ ಅಂತ ಹೇಳಬೇಕು. ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಗುರುಗಳಿದ್ದಾರೆ. ಆದರೆ ನಮ್ಮ ಗುರು ಎಂಥವ್ರಂದರೆ ಗುರುಗಳ ಗುರು ನಮ್ಮ ಹವಾ ಮಲ್ಲಿನಾಥ ಅಂತ ಹೇಳಬೇಕು. ಜಿನ್ಕಾ ಗುರು ಪೈಲ್ವಾನ್ ಹೋತೆ ಉನ್ಕಾ ಶಿಷ್ಯ ಬಲ್ವಾನ್ ಹೋತೆ ಅಂತ ಆ ರೀತಿ ನಮಗೆ ಸಿಕ್ಕಿರೋದು ಮುತ್ತಿಯರಂದ್ರೆ ತುಂಬ ಪುಣ್ಯ. ಮುತ್ತಿಯರು ನಮಗೆ ಈ ಜನ್ಮದಾಗ ಅಷ್ಟೇ ಸಿಕ್ಕಿದಲ್ಲ, 7 ಜನ್ಮದಾಗ ನಮಗೆ ಅವ್ರ ಆಶೀರ್ವಾದ ಅಂಥೇಳಿ ಇವತ್ತಿನ ದಿನ ನಾವು ಮನುಷ್ಯರಾಗಿ ಹುಟ್ಟಿದಾಗ ಮುತ್ತಿಯರು ನಮಗೆ ಗುರುಗಳಾಗಿ ಸಿಕ್ಕ್ಯಾರ. ಯಾವ ರೀತಿ ರಾಮ ಲಂಕ ಹೋಗ್ಬೇಕಾದ್ರೆ ಸೇತುವೆ ಕಟ್ತಾರಲ್ಲ, ಅವಾಗ ನಮ್ದೊಂದು ಅಡಿಲ್ ಸೇವೆ ಇದ್ದ ಕಾರಣ ಅವತ್ತು ಆಶೀರ್ವಾದದಿಂದ ಇವತ್ತು ನಾವು ಮತ್ತೆ ಮನುಷ್ಯರಾದಾಗ ನಮಗೆ ಮುತ್ತಿಯವ್ರು ಸಿಕ್ಕಾರೆ ಅಂತ ಹೇಳ್ಬೋದು. ಒಂದು ಮಾತು ಹೇಳಲಿಕ್ಕೆ ಏನಂದರೆ, ತಂದೆ ಇರಲಿಲ್ಲ ಅಂದರೆ ಹರಿದ ಬಟ್ಟೆ ಅಂತ, ತಾಯಿ ಇರಲಿಲ್ಲ ಅಂದರೆ ಹಸಿದ ಹೊಟ್ಟೆ ಅಂತ, ಆದರೆ ಗುರು ಇರಲಿಲ್ಲ ಅಂದರೆ ನಮ್ಮ ಬದುಕೇ ಮೂರ ಬಟ್ಟೆ ಅಂತ. ಅದಕ್ಕಾಗಿ ಗುರು ಅನ್ನೋದು ಭಾಳ ವಿಶೇಷ. ತಂದೆ ತಾಯಿ ಇರಲಿಲ್ಲ ಅಂದರೆ ನಾವು ಬದುಕ್ತೀವಿ, ಗುರು ಇರಲಿಲ್ಲ ಅಂದರೆ ನಮ್ಮ ಜೀವನನೇ ಮೂರ ಬಟ್ಟೆ ಆಗೋಗ್ತದೆ. ಜ್ಞಾನಕ್ಕಾಗಿ ಬೇಕು, ಒಂದು ಅಕ್ಷರಕ್ಕಾಗಿ ಬೇಕು. ಯಾಕೆ ನಮ್ಮ ಗುರು ಬೇಕು ಇನ್ನೂ ಅಷ್ಟು ಮಹತ್ವ ಅಂತಂದರೆ, ಒಬ್ಬ ಕಾಶಿಗೆ ಒಂದು ಇರುವೆ ಹೋಗ್ಬೇಕಂದ್ರೆ ಆ ಇರುವೆ ಹೋಗ್ಲಿಕ್ಕೆ ಅದ್ರ ಜನ್ಮಗಳೇ ಬೇಕಾಗ್ತದೆ. ಅದೇ ಕಾಶಿ ಯಾತ್ರೆ ಮಾಡೋರು ಅವ್ರ ಅಂಗಿ ಮೇಲೆ ಹತ್ಕೊಂಡ್ರೆ 3-4 ಗಂಟೆ ಒಳಗೆ ಅದಕ್ಕೆ ಕಾಶಿ ತರ್ತದೆ. ಅದೇ ರೀತಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಹವಾ ಮಲ್ಲಿನಾಥ್ ಮಹಾರಾಜರು ಸಿಕ್ಕಾಗ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋತೀವಿ, ನಾವು ಮುಕ್ತಿ ಪಡಿತೀವಿ ಅಂತ ಹೇಳ್ತೀವಿ. ಹವಾ ಮಲ್ಲಿನಾಥ್ ಮಹಾರಾಜ್ ಕಿ ಜೈ. ಬಂಧುಗಳ ಅಂತ ಮಾತ್ರ ಆಶೀರ್ವಾದ ಸದಾ ನಿಮಗೆಲ್ಲ ಇರಲಿ ಅಂತ ಹೇಳಿ ನೋಡಿ, ಎಲ್ಲ ಹಿರಿಯರು ವೈದ್ಯನಾಥ್ ಜಳಕಿಯವರು ಮತ್ತು ಶಾಜಿಲಾ ಪಾಟೀಲ್ ಅವರು ಮತ್ತು ಸೂರ್ಯಕಾಂತ್ ಅಣ್ಣವರು ಮತ್ತೆ ನಮಗೆ ಎಲ್ಲ ಅನೇಕ ಬಹಳ ಒಂದು ಅವ್ರು ನಮಗೆ ಹೆಸರು ಬರಲ್ಲ, ಅದಕ್ಕೆ ಅಂಥವೆಲ್ಲ ಬಹಳ ಒಂದು ಸದಾ ಪ್ರೀತಿಯಿಂದ ಇವರು ಇವತ್ತು ಗುರುವಿಗೆ ನೆನೆಸಿಕೊಂಡು ತಾವು ಒಂದು ಎಲ್ಲ ಕೆಲಸ ಬಂದು ನಮ್ಮ ಬಸವರಾಜನವರು ಅವ್ರು ನೋಡಿ ಎಷ್ಟು ಶ್ರೀರಾಮಲಿಂಗ ಅವ್ರು ಹೆಂಗೆ ಸೇವೆ ಮಾಡ್ತಾರೆ ಅಂಥವ್ರು ತಾವೆಲ್ಲ ತಾಯಂದಿರು ಕರ್ನಾಟಕದಿಂದ ಬಂದು ಮಾಡಬಾರದು ಮುಂದೆ. ಯಾಕಂದ್ರೆ ಮೇಘರಾಜ ಈ ರೀತಿಯಿಂದ ಇವತ್ತಿನ ದಿವಸ 2 ತಿಂಗಳು 5 ತಿಂಗಳ ಸಹಿತ ಮಳೆಗಾಲ ಚಾಲನಾಗಿ ಬಂದು ಎಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಜನವರಿ ಸಿಗೋದಿಲ್ಲ, ನಮಗೂ ಸಿಗೋದಿಲ್ಲ. ಈ ಒಂದು ಭೂಮಿ ಮೇಲೆ ಬಂಧುಗಳೇ ಮನೆಯಿಂದ ನೀರು ಒಯ್ದು ನಾವು ನೀರು ಕುಡಿಬೇಕಾಗ್ಯದ. ಅಂತ ಒಂದು ಕಾಲ ಮೇಘರಾಜ ದೂರ ಆಗಿರ್ತದೆ. ನಾವು ಬಂಧುಗಳೇ ನಾವು ಕನಕ ಪೂಜೆ ಹವಾಮನ್ನಾಥ್ ಮಹಾರಾಜರಿಗೆ ಏನ್ ಹೇಳ್ಕೊಬೇಕಪ್ಪ ಅಂದ್ರೆ, ಗುರುವೇ ಕನಕ ಪೂಜೆಯ ಒಂದು ದರ್ಶನ ಸಲುವಾಗಿ ಬಂದಂತ ಭಕ್ತಾದಿಗಳಿಗೆ ಕೇಳ್ಕೊಳ್ತಾರೆ, ತಮ್ಮ ಗಡಬಡ ಮಾಡಲಾರದೆ ಸಾಲಾಗಿ ನಿಂತು ಗುರುವಿನ ದರ್ಶನ ಏಕನಿಷ್ಠೆಯಿಂದ ಗುರುವಿನ ದರ್ಶನ ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಮತ್ತು ಮೇಲುಗಡೆ ದಾಸೋಹಿಯಲ್ಲಿ ಮಹಾಪ್ರಸಾದ ಗುರು ಇವತ್ತಿನ ದಿವಸ ಪ್ರಸಾದ ಗುರು ಪೂರ್ವದಿನ ಅಂತ ಒಂದು ಬಹಳ ಒಂದು ಸುಂದರವಾದಂತಹ ತಮಗೆಲ್ಲ ಒಂದು ಈ ಒಂದು ಪ್ರಸಾದ ವ್ಯವಸ್ಥೆ ಮಾಡಿರ್ತಾವಲ್ಲ, ಪ್ರಸಾದ ತಗೊಳ್ಕೊಂಡು ಸಾಲಾಗಿ ನಿಂತು ಗಡಬಡ ಮಾಡಲಾರ್ದೇನೆ ಯಾರಿಗೆ ಒಂದು ತೊಂದರೆ ಕೊಡಲಾರ್ದೇನೆ ತಮ್ಮ ಏಕನಿಷ್ಠೆಯಿಂದ ಇವತ್ತಿನ ದಿವಸ ಗುರು ಪೂರ್ವದಿಂದ ತಾವು ಹೋಗಿ ಗುರುವಿನ ದರ್ಶನ ಮಾಡಬೇಕು, ಗುರುವಿನ ಒಂದು ಆಶೀರ್ವಾದ ತಗೋಬೇಕು. ಬಂಧುಗಳೇ, ಯಾಕಂದ್ರೆ ಎಲ್ಲರೂ ಒಂದು ಒಪ್ಪಿಕೊಳ್ಳುವಂತಹ ಪರಮ ಪೂಜೆ ಶ್ರೀ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ಒಂದು ದರ್ಶನ ಸಲುವಾಗಿ ಬಂದಂತ ಎಲ್ಲ ಹಿರಿಯರಿಗೆ ಮತ್ತು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ನಾನು ಏನು ಕೇಳ್ಕೊಳ್ಳೋದಂದ್ರೆ, ತಾವು ಗಡಬಡ ಮಾಡಲಾರೆ ಎಷ್ಟು ಟೈಮ್ ಮಾಡಿ ಯಾವಾಗ ಸಲ ಒಂದು ನಿಗದಿರುವಂತ ಪರಮ ಪೂಜೆಗಳು ಇವತ್ತಿನ ದಿವಸ ಈ ಒಂದು ಗುರುಪೂರ್ಣಿಮಾ ಸುಕ್ಷೇತ್ರ ಬಿಗೋಳ ಗ್ರಾಮಗಳು ಮಹಾರಾಷ್ಟ್ರದಲ್ಲಿ ಬಿಗೋಳ ಗ್ರಾಮದಲ್ಲಿ ಪರಮ ಪೂಜೆಗಳು ಇವತ್ತಿನ ದಿನ ತಮಗೆಲ್ಲರೂ ದರ್ಶನ ನೀಡ್ತಾರೆ. ಬಂಧುಗಳೇ, ಮ್ಯಾಲ ದಾಸೋಹಿ ಕಡೆ ಹೋಗಿ ತಾವು ಪ್ರಸಾದ ಸ್ವೀಕರಿಸಬೇಕು. ನಂತರ ಇದರೊಳಗ ತಾಯಿ ಭಾರತಾಂಬೆಗೆ ತಮ್ಮ
ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.